ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮಸ್ಕಾರ ಭಕ್ತಾದಿಗಳೇ, ನಾನು ನಿಮ್ಮ ಮನೆ ಮಗಳು ನಿಖಿತಾ. ಶ್ರಾವಣ ಮಾಸ ಈ ಹೆಸರು ಕೇಳಿದರೆ ಸಾಕು, ಮನಸ್ಸಿಗೆ ಶಾಂತಿ, ಭಕ್ತಿ, ಪ್ರೇರಣೆ. ಇದು ದೇವತೆಗಳಿಗೆ ಬಹು ಪ್ರಿಯವಾದ ಮಾಸ. ಜುಲೈ ಅಥವಾ ಆಗಸ್ಟ್ ವೇಳೆಗೆ ಬರುತ್ತದೆ. ಈ ಮಾಸದಲ್ಲಿ ನಾನಾ ಪವಾಡಗಳು, ಪುಣ್ಯ ಕಾರ್ಯಗಳು, ಹಬ್ಬಗಳು ನಡೆಯುತ್ತವೆ. ಆದರೆ ಈ ಮಾಸ ಎಷ್ಟು ವಿಶಿಷ್ಟ, ಇದಕ್ಕೆಲ್ಲ ಏನು ಕಾರಣ, ಇದನ್ನು ತಿಳಿಯೋಣ ಬನ್ನಿ. ಸಮುದ್ರ ಮಥನ ಕಥೆ. ಪುರಾಣದ ಪ್ರಕಾರ ಈ ಮಾಸದಲ್ಲಿ ಸಮುದ್ರ ಮಥನ ನಡೆದಿದೆ. ದೇವತೆಗಳು ಮತ್ತು ರಾಕ್ಷಸರು ಸೇರಿ ಅಮೃತಕ್ಕಾಗಿ ಸಮುದ್ರವನ್ನು ಮಥಿಸಿದರು. ಆದರೆ ಮೊದಲು ಬಂದದ್ದು ವಿಷ, ಎಂದರೆ ಹಲಹಲ. ಅದು ಎಲ್ಲರನ್ನು ಸುಟ್ಟು ಹಾಕಬಹುದಾದಷ್ಟು ಭಯಾನಕ. ಇದರಿಂದ ಲೋಕಗಳು ನಾಶವಾಗುತ್ತಿತ್ತು. ಅದನ್ನು ತಡೆಯಲು ಶಿವನು ಆ ವಿಷವನ್ನು ಕುಡಿದ. ಆ ವಿಷದಿಂದ ಶಿವನ ಕಂಠ ಕಪ್ಪಾಯಿತು. ಆ ಕಾರಣದಿಂದ ಅವನಿಗೆ ನೀಲಕಂಠ ಎಂಬ ಹೆಸರು ಬಂತು. ಇದು ಶ್ರಾವಣ ಮಾಸದಲ್ಲಿ ನಡೆದ ಘಟನೆ. ಈ ಸಮುದ್ರ ಮಥನ ಕಥೆಯು ಶ್ರಾವಣ ಮಾಸ ವಿಶಿಷ್ಟ ಎಂದು ಹೇಳಲು ಮುಖ್ಯ ಕಾರಣವಾಗಿದೆ. ಬನ್ನಿ, ಶಿವನಿಗೆ ಶ್ರಾವಣ ಏಕೆ ವಿಶೇಷ ಎಂದು ತಿಳಿದುಕೊಳ್ಳೋಣ. ಈ ಸಮುದ್ರ ಮಥನ ಘಟನೆಯ ನಂತರ ಶ್ರಾವಣ ಮಾಸದಲ್ಲಿ ಶಿವನ ಪೂಜೆಗೆ ಮಹತ್ವ ಹೆಚ್ಚಾಯಿತು. ಪ್ರತಿ ಸೋಮವಾರ ದೇವಾಲಯಗಳಲ್ಲಿ ಭಕ್ತರು ಶಿವನ ಆರಾಧನೆ ಮಾಡುತ್ತಿದ್ದರು. ಶಿವಲಿಂಗಕ್ಕೆ ಅಭಿಷೇಕ, ಜಪ, ಉಪವಾಸ ಎಲ್ಲವೂ ಈ ಮಾಸದಲ್ಲಿ ಹೆಚ್ಚು ಪುಣ್ಯದಾಯಕ. ಒಂದು ಬಟ್ಟೆ, ಒಂದು ಹೂವಿನಿಂದಲೇ ನಂಬಿಕೆ ಇಟ್ಟರೆ ಸಾಕು, ಶಿವನು ಭಕ್ತನ ಮನಸ್ಸು ನೋಡುತ್ತಾನೆ, ಉಪಚಾರವಲ್ಲ. ನಾವು ಶ್ರಾವಣ ಮಾಸದಲ್ಲಿ ಯಾವ ಹಬ್ಬಗಳನ್ನು ಆಚರಿಸುತ್ತೇವೆಂದು ನೋಡೋಣ. ಈ ತಿಂಗಳು ಹಲವಾರು ದೈವಿಕ ಹಬ್ಬಗಳ ಮಾಲೆಯೇ ಇದೆ. ಮೊದಲನೆಯದಾಗಿ ನಾಗರ ಪಂಚಮಿ. ಈ ಹಬ್ಬದಲ್ಲಿ ನಾವು ನಾಗದೇವರ ಆರಾಧನೆ ಮಾಡುತ್ತೇವೆ. ಎರಡನೆಯದಾಗಿ ಮಂಗಳಗೌರಿ ವ್ರತ, ಇದು ಮಹಿಳೆಯರ ಸಡಗರದ ವ್ರತ. ಮೂರನೆಯದಾಗಿ ಮಹಾಲಕ್ಷ್ಮಿ ಪೂಜೆ, ಇದು ಐಶ್ವರ್ಯಕ್ಕೆ ಆಶೀರ್ವಾದ. ನಾಲ್ಕನೆಯದು ರಕ್ಷಾಬಂಧನ, ಇದು ಅಣ್ಣ ತಂಗಿಯರ ಬಾಂಧವ್ಯದ ಹಬ್ಬ. ಐದನೇದು ಶ್ರೀಕೃಷ್ಣ ಜನ್ಮಾಷ್ಟಮಿ, ಇದು ಕೃಷ್ಣನ ಜನ್ಮದ ದಿವ್ಯ ರಾತ್ರಿಯ ಹಬ್ಬ. ಈ ಎಲ್ಲ ಹಬ್ಬಗಳು ಒಂದೇ ಮಾಸದಲ್ಲಿದೆ. ಹಾಗಾಗಿ ಶ್ರಾವಣ ಮಾಸವು ತುಂಬ ವಿಶಿಷ್ಟವಾದದ್ದು. ಬನ್ನಿ, ಶ್ರಾವಣ ಮಾಸದ ಪವಿತ್ರತೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಾಸದಲ್ಲಿ ಉಪವಾಸ, ದಾನ, ಜಪ, ಧ್ಯಾನ ಎಲ್ಲವೂ ಬಹು ಪವಿತ್ರ. ಪುರಾಣಗಳು ಹೇಳುತ್ತವೆ, ದೇವತೆಗಳು ಭೂಲೋಕಕ್ಕೆ ಬಂದು ನಮ್ಮ ಮನಸ್ಸುಗಳಲ್ಲಿ ನೆಲೆಯುತ್ತಾರೆಂದು. ಆದ್ದರಿಂದ ಮನಸ್ಸು ಶುದ್ಧವಾಗಿರಲಿ, ಭಕ್ತಿ ತುಂಬಿರಲಿ. ಪ್ರತಿಯೊಬ್ಬರು ಈ ಮಾಸದಲ್ಲಿ ದಿನಕ್ಕೆ ಒಂದಾದರೂ ನಿಜವಾದ ಭಕ್ತಿ ಕಾರ್ಯ ಮಾಡೋಣ. ನೀವು ಈ ಶ್ರಾವಣ ಮಾಸದಲ್ಲಿ ಏನು ವಿಶೇಷ ಆಚರಣೆ ಮಾಡುತ್ತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಜನರಿಗೆ ಶ್ರಾವಣ ಮಾಸದ ದೈವಿಕತೆ ತಲುಪಲಿ. ಓಂ ನಮಃ ಶಿವಾಯ.